ವೆಲ್ಕಮ್ ಟು ಎಡು ಕರ್ನಾಟಕ. ಇಲ್ಲಿ ಯಾರೆಲ್ಲ ಈ ವರ್ಷ ಅಂದರೆ 2025 ಮಾರ್ಚ್ 21 ಸ್ಟಾರ್ಟ್ ಆಗುವಂಥ SSLC ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ SSLC ಸೋಷಿಯಲ್ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ 2, ಸೊ ಮೊದಲ ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ ಇವಾಗ ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ಮಾಡೆಲ್ ಕ್ವಶನ್ ಪೇಪರ್ 2 ಅಂದರೆ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 2. ಸೊ ಇವತ್ತು ಇದನ್ನು ಸಾಲ್ವ್ ಮಾಡೋಣ. ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, 1 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಸೊ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೆ ಸೊ ಕೀ ಆನ್ಸರ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಮೊದಲು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೆಯ ಕ್ವಶನ್, ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ರೈತವಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸೊ ಆಪ್ಷನ್ ಎ ಅಲೆಕ್ಸಾಂಡರ್ ರೀಡ್, ಆಪ್ಷನ್ ಬಿ ಕಾರ್ನ್ ವಾಲಿಸ್, ಆಪ್ಷನ್ ಸಿ ಜೇಮ್ಸ್ ಥಾಮ್ಸನ್, ಆಪ್ಷನ್ ಡಿ ಆರ್ಯಮ್ ಬರ್ಡ್. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಲೆಕ್ಸಾಂಡರ್ ರೀಡ್ ರೈತವಾರ ಪದ್ಧತಿಯನ್ನು ಜಾರಿಗೆ ತಂದನು. ಎರಡನೇ ಪ್ರಶ್ನೆ, ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶ ಯಾವುದು? ಸೊ ಯಾವ ಉದ್ದೇಶದಿಂದ ಹಂಟರ್ ಆಯೋಗವನ್ನು ಸೊ ನೇಮಿಸಿದರು? ಸೊ ಅದರ ಮುಖ್ಯ ಉದ್ದೇಶ ಏನು ಅಂತೇಳಿ ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಚೌರಿ ಚೌರಾ ಘಟನೆ ವಿಚಾರಣೆಗಾಗಿ, ಆಪ್ಷನ್ ಬಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ, ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನಗಳ ಗಡಿಗಳನ್ನು ಗುರುತಿಸಲು, ಆಪ್ಷನ್ ಡಿ ಭಾರತಕ್ಕೆ ಡೊಮಿನಿಯನ್ ಸ್ಥಾಪನೆ ಮಾಡಲು ಸೊ ಸ್ಥಾನಮಾನ ಕಲ್ಪಿಸಲು, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕಲ್ಪಿಸಲು. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ, ಆಪ್ಷನ್ ಬಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಹಂಟರ್ ಆಯೋಗವನ್ನು ನೇಮಿಸಿದರು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಮೂರನೇ ಪ್ರಶ್ನೆ, ಪೆಟ್ರೋಲಿಯಂ ಅನ್ನು ದ್ರವ ರೂಪದ ಚಿನ್ನ ಎಂದು ಯಾವ ಕಾರಣಕ್ಕಾಗಿ ಕರೆಯುತ್ತಾರೆ? ಸೊ ಯಾಕೆ ಕರೆಯುತ್ತಾರೆ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಬಹುಪಯೋಗಿ ಶಕ್ತಿ ಸಂಪನ್ಮೂಲ ಇದಾಗಿದೆ, ಹೆಚ್ಚು ರಫ್ತು ಮಾಡಲ್ಪಡುತ್ತದೆ, ಆಪ್ಷನ್ ಸಿ ಹೆಚ್ಚು ಕಲಬೆರಕೆ ಇರುವ ಸಂಪನ್ಮೂಲ ಇದಾಗಿದೆ, ಆಪ್ಷನ್ ಡಿ ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುತ್ತದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಇದು ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುವುದರಿಂದ ಇದನ್ನು ಪೆಟ್ರೋಲಿಯಂ ಅನ್ನು ದ್ರವ ರೂಪದ ಚಿನ್ನ ಎಂದು ಕರೆಯುತ್ತಾರೆ. ಸೊ ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ಆಪ್ಷನ್ ಎ ಎಫ್.ಎಂ. ಮಾರ್ಕ್ಸ್, ಆಪ್ಷನ್ ಬಿ ಲೂಥರ್ ಗುಲಿಕ್, ಆಪ್ಷನ್ ಸಿ ವುಡ್ರೋ ವಿಲ್ಸನ್, ಆಪ್ಷನ್ ಡಿ ಪಿಪನರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲೂಥರ್ ಗುಲಿಕ್. ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಲೂಥರ್ ಗುಲಿಕನ್ನು ಕರೆಯಲ್ಪಡುತ್ತಾರೆ. ಮುಂದಿನ ಪ್ರಶ್ನೆ, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುವ ನಮ್ಮ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ ಎ 14, ಆಪ್ಷನ್ ಬಿ 17ನೇ ವಿಧಿ, ಆಪ್ಷನ್ ಸಿ 24ನೇ ವಿಧಿ, ಆಪ್ಷನ್ ಡಿ 29ನೇ ವಿಧಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 17ನೇ ವಿಧಿ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತದೆ. ಸೊ 6ನೇ ಪ್ರಶ್ನೆ, ಪ್ರಸವ ಪೂರ್ಣ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ? ಆಪ್ಷನ್ ಎ 1992, ಆಪ್ಷನ್ ಬಿ 1993, ಆಪ್ಷನ್ ಸಿ 1986, ಆಪ್ಷನ್ ಡಿ 1994. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 1994. ಮುಂದಿನ ಪ್ರಶ್ನೆ 7, 1965 ಮತ್ತು 66ರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮ ಯಾವುದು? ಆಪ್ಷನ್ ಎ ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ, ಆಪ್ಷನ್ ಬಿ ರೈತರಿಗೆ ಸಹಾಯಧನ ಘೋಷಣೆ, ಆಪ್ಷನ್ ಸಿ ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಿತು, ಆಪ್ಷನ್ ಡಿ ನೀತಿ ಆಯೋಗವನ್ನು ರಚಿಸಿತು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ಮಾಡಿದರು. 8ನೇ ಪ್ರಶ್ನೆ, ಯಶಸ್ಸನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸಿಕೊಳ್ಳುತ್ತಾನೆ. ಇದು ಬಳಸಿದ ವ್ಯಾಪಾರ ವಿಧಾನ ಅಂದರೆ ಈತ ಬಳಸಿದ ವ್ಯಾಪಾರ ವಿಧಾನ ಯಾವುದು? ಆಪ್ಷನ್ ಎ ಸಗಟು ವ್ಯಾಪಾರ, ಆಪ್ಷನ್ ಬಿ ಆಮದು, ಆಪ್ಷನ್ ಸಿ ಟೆಲಿಶಾಪಿಂಗ್, ಆಪ್ಷನ್ ಡಿ ರಫ್ತು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಟೆಲಿಶಾಪಿಂಗ್. ಸೊ ಇವಾಗ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ಕ್ವಶನ್ ಏನಿದ್ದು ಸೊ ಅವು ಎಂಡ್ ಆಯಿತು. ಸೊ ಇವಾಗ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ 9ನೇದು, ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನು ಬಯಲು ಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು? ಸೊ ಅಲ್ಲಿ ನಿಮಗೆ ಆನ್ಸರ್ನ ಪ್ರತಿಯೊಂದು ಕೂಡ ನಿಮಗೆ ಹೇಳ್ತೀನಿ. ಸೊ ನೀವೇ ನೋಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಸರಿಯಾದ ಉತ್ತರ ಸಂಗೊಳ್ಳಿ ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆಂದು ಬ್ರಿಟಿಷರು ಭಾವಿಸಿ ರಾಣಿ ಚೆನ್ನಮ್ಮಳನ್ನು ಬಯಲು ಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಇದಾಗಿದೆ. ಮುಂದಿನ ಪ್ರಶ್ನೆ,
10ನೇ ಪ್ರಶ್ನೆ, ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು? ಚಾರ್ಟರ್ ಕಾಯ್ದೆಯ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು. ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಚಾರ್ಟರ್ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿರುತ್ತದೆ. 11ನೇ ಪ್ರಶ್ನೆ, ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು? ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಯಾವ ಕಾರಣಕ್ಕಾಗಿ ಬೆಳೆಸಬೇಕು ಅಂತ ಕೇಳಿದರೆ ಸರಿಯಾದ ಉತ್ತರ ಕಡಲ ಕೊರೆತದ ನಿರ್ವಹಣೆಗಾಗಿ. ಕಡಲ ಕೊರೆತದ ನಿರ್ವಹಣೆಗಾಗಿ ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಸಸ್ಯಗಳನ್ನು ಅಂದರೆ ಅರಣ್ಯಗಳನ್ನು ಬೆಳೆಸಬೇಕಾಗುತ್ತದೆ. 12ನೇ ಪ್ರಶ್ನೆ, ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು? ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು? 12ನೇ ಪ್ರಶ್ನೆ, ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು. ಮುಂದಿನ ಪ್ರಶ್ನೆ, ನೇಮಕಾತಿ ಎಂದರೇನು ಅಂತ ಕೇಳಿದರೆ ನೇಮಕಾತಿ ಎಂದರೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಇರುವ ಪ್ರಕ್ರಿಯೆಯನ್ನು ನೇಮಕಾತಿ ಎಂದು ಕರೆಯುವರು. ಸೊ ಇಷ್ಟು ಬರೆದರೆ ಸಾಕು, 1 ಅಂಕ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗಿರುತ್ತದೆ ದೃಢೀಕರಿಸಿ ಅಂತ ಕೇಳಿದರೆ ಅಂದರೆ ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗಿರುತ್ತದೆ ದೃಢೀಕರಿಸಿ ಅಂತ ಕೇಳಿದರೆ ಸೊ ಪ್ರತಿಯೊಬ್ಬರು ಕೂಡ ಸರಿಯಾದ ಆನ್ಸರ್ನ ನೋಟ್ ಮಾಡ್ಕೊಳ್ಳಿ. ವರದಕ್ಷಿಣೆ ಸ್ತ್ರೀಯರ ಸ್ವಾಭಿಮಾನ, ಗೌರವ, ಸ್ಥಾನಮಾನವನ್ನು ಕುಗ್ಗಿಸುತ್ತದೆ ಮತ್ತು ಕೌಟುಂಬಿಕ ಕಲಹಗಳನ್ನುಂಟು ಮಾಡುತ್ತದೆ. ಅದು ಸ್ತ್ರೀಯರು ಮತ್ತು ಪುರುಷರ ನಡುವೆ ಒಡಕು ಉಂಟಾಗಲು ಕಾರಣವಾಗುತ್ತದೆ. ಸೊ ಇದರಿಂದ ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುತ್ತದೆ. ಸೊ ಇಷ್ಟು ಬರೆದ್ರೆ ಸಾಕು. ಸೊ ಮುಂದಿನ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತದೆ ಏಕೆ? ಅಂದರೆ ಸಾರ್ವಜನಿಕ ವೆಚ್ಚ ಯಾವ ಕಾರಣಕ್ಕಾಗಿ ಹೆಚ್ಚಾಗ್ತಾ ಇದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ನಗರಗಳ ಕಾರ್ಯಕ್ಷೇತ್ರ ವಿಸ್ತರಣೆಯಾಗಿರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಯಾವ ಕಾರಣಕ್ಕಾಗಿ ಸ್ಥಾಪಿಸಲಾಯಿತು? ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು? 16ನೇ ಪ್ರಶ್ನೆ ಇದು. ಈ ಪ್ರಶ್ನೆಯ ಸರಿಯಾದ ಉತ್ತರ ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೋಷಿಯಲ್ ಸೈನ್ಸ್ದು ಮಾಡೆಲ್ ಕ್ವಶನ್ ಪೇಪರ್ 2ನೇ ಪ್ರಶ್ನೆ ಪತ್ರಿಕೆ ಏನಿದೆ ಸೊ ಅದರಲ್ಲಿರುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಮತ್ತು 2 ಅಂಕ 3 ಅಂಕ ಮತ್ತು 5 ಅಂಕದ ಪ್ರಶ್ನೋತ್ತರಗಳು ಕೂಡ ಕೀ ಆನ್ಸರ್ ಪ್ರತಿಯೊಂದು ಕೂಡ ನಿಮಗೆ ಬೇಕು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರದ್ದು ಕೂಡ ನಿಮಗೆ PDF ಕೂಡ ಸೆಂಡ್ ಮಾಡ್ತೀವಿ. ಮತ್ತು ನಿಮಗೆ ವಿಡಿಯೋ ಬೇಕು ಅಂತ ಹೇಳಿದರೆ ವಿಡಿಯೋ ಕೂಡ ನಿಮಗೆ ಸೊ ಎಕ್ಸ್ಪ್ಲೇನ್ ಸಮೇತ ನಿಮಗೆ ತಿಳಿಸ್ಕೊಡ್ತೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.